ಕೀರ್ತನೆಗಳು 133. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳು ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚೀಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೀರ್ತನೆ ಭಾಗದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಆಹಾ, ಸಹೋದರರು ಒಂದಾಗಿರೋದು ಎಷ್ಟೋ ರಮ್ಯವಾದದ್ದು ಎಂಬುದಾಗಿ ಇಲ್ಲಿ ದಾವೀದನು ಹೇಳೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಸಹೋದರರು ಸಹೋದರಿಯರು ಒಂದಾಗಿರುವುದು ಎಷ್ಟು ಶ್ರೇಷ್ಠವಾದಂಥದ್ದು, ಎಷ್ಟು ಅಮೂಲ್ಯವಾದಂಥದ್ದು ಎಂಬುದ್ರ ಕುರಿತಾಗಿ ದಾವೀದನು ಹೇಳೋದನ್ನ ನಾವು ನೋಡ್ತೇವೆ. ಅದಕ್ಕೆ ಉದಾಹರಣೆಗಳನ್ನ ಆತನು ನೀಡೋದನ್ನ ನಾವು ವಚನ 2 ಮತ್ತು 3 ನಾವು ನೋಡ್ತಾ ಇದ್ದೇವೆ. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳು ಪಟ್ಟಿಗಳವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಸಹೋದರರು ಒಂದಾಗಿರುವಂತದ್ದು ಅದು ಯಾವುದಕ್ಕೆ ಹೋಲಿಕೆ ಹೇಳಲ್ಪಟ್ಟಿದೆ ಎಂಬ ನೋಡುವಾಗ ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟಂತ ತೈಲಕ್ಕೆ. ಈ ತೈಲ ಯಾವುದನ್ನು ಸೂಚಿಸುತ್ತದೆ ಹಾಗಾದ್ರೆ ಎಂಬುದಾಗಿ ನೋಡುವಾಗ ಇದು ತೈಲ, ಸುಗಂಧ ತೈಲ ಆಶೀರ್ವಾದವನ್ನ ಸೂಚಿಸ್ತಕ್ಕಂಥದ್ದು, ಸಮೃದ್ಧಿಯನ್ನ ಸೂಚಿಸ್ತಕ್ಕಂಥದ್ದು. ಆರೋನ ಎಂಬುದ ನೋಡುವಾಗ ಆತನು ಯಾಜಕ, ದೇವರ ಪ್ರತಿನಿಧಿಯನ್ನ ಆತನು ಸೂಚಿಸ್ತಕ್ಕಂಥವನಾಗಿದ್ದಾನೆ. ಇನ್ನು 3ನೇ ವಚನದಲ್ಲಿ ಅದು ಹೆರ್ಮೋನ್ ಪರ್ವತದ ಹನಿಯಂತಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅರ್ಥ, ದೇವರು ಕೊಡುವ ಆಶೀರ್ವಾದ ತಾಜಾ ಆಗಿರ್ತದೆ. ಅಲ್ಲಿ ಹೆರ್ಮೋನ್ ಪರ್ವತದಲ್ಲಿ ಬೀಳ್ತಕ್ಕಂಥ ಮಂಜು ಹೇಗೆ ತಾಜಾ ಹನಿಯಲ್ಲಿ ಬಿದ್ದು ಹೋಗ್ತದೋ ಹಾಗೆ ದೇವರು ತಾಜಾ ಆಶೀರ್ವಾದಗಳನ್ನ ಆತನು ಅನುಗ್ರಹಿಸ್ತಕ್ಕಂಥವನಾಗಿದ್ದಾನೆ ಎಂಬುದರ ಕುರಿತಾಗಿ ಇಲ್ಲಿ ದಾವೀದನು ಹೇಳೋದನ್ನ ನೋಡ್ತಾ ಇದ್ದೇವೆ. ಪ್ರಿಯರೇ, ಅಂದ್ರೆ ಸಹೋದರರು ಒಂದಾಗಿರೋದು ಅದು ಬಹಳ ಶ್ರೇಷ್ಠವಾಗಿದೆ, ಬಹಳ ಅಮೂಲ್ಯವಾಗಿದೆ ಎಂಬುದಾಗಿ ಭಕ್ತನು ಹೇಳ್ತಾ ಇದ್ದಾನೆ. ಯಾಕಂತಂದ್ರೆ ಎಲ್ಲಿ ಅನ್ಯೋನ್ಯತೆ ಇರ್ತದೋ ಅಲ್ಲಿ ಆಶೀರ್ವಾದ ಇರ್ತದೆ, ಎಲ್ಲಿ ಅನ್ಯೋನ್ಯತೆ ಇರುತ್ತೋ ಅಲ್ಲಿ ಸಮಾಧಾನ, ಎಲ್ಲಿ ಅನ್ಯೋನ್ಯತೆ ಇರುತ್ತೋ ಅಲ್ಲಿ ಅಭಿವೃದ್ಧಿ, ಎಲ್ಲಿ ಅನ್ಯೋನ್ಯತೆ ಇರುತ್ತೋ ಅಲ್ಲಿ ಬಿಡುಗಡೆ. ಹೀಗೆ ಅನ್ಯೋನ್ಯತೆ ನಮ್ಮನ್ನ ಆಶೀರ್ವಾದಕ್ಕೆ ನಡೆಸ್ತಕ್ಕಂಥದ್ದು, ನಮ್ಮನ್ನ ದೇವರ ಸನ್ನಿಧಿಗೆ ಅದನ್ನು ನಡೆಸ್ತಕ್ಕಂಥದ್ದಾಗಿದೆ. ಪ್ರಿಯರೇ, ಆದ್ದರಿಂದ ಪ್ರತಿಯೊಬ್ಬರು ನಾವು ಅನ್ಯೋನ್ಯವಾಗಿರುವಂತದ್ದು ಬಹಳ ಮುಖ್ಯ ಎಂಬುದಾಗಿ ಇಲ್ಲಿ ದಾವೀದನು ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಆದರೆ ಮನುಷ್ಯನ ಸಮಸ್ಯೆ ಏನಂತಂದ್ರೆ ಅವನು ಒಂದಾಗ್ಲಿಕ್ಕೆ ಇಲ್ಲ, ಅವನು ಯಾವಾಗಲೂ ಬೇರೆ ಬೇರೆ ಆಗ್ಲಿಕ್ಕೆ ಆತನು ಪ್ರಯತ್ನಿಸ್ತಾ ಇದ್ದಾನ. ಇದು ಆ ವೈರಿಯ ಕೆಲಸ. ಯಾವ ವೈರಿ? ಅದೇ ದುಷ್ಟನ ಕೆಲಸ. ನಮಗೆ ವಿರುದ್ಧವಾಗಿ, ಕರ್ತನಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದ ಸೈತಾನನ ಕೆಲಸ ಏನಂತಂದ್ರೆ ನಾವು ಒಂದಾಗದೇ ಇರತಕ್ಕಂಥದ್ದು, ನಮ್ಮನ್ನ ಅಗಲಿಸ್ತಕ್ಕಂಥದ್ದು. ಆತನೇನ್ ಮಾಡ್ತಾನೆ? ನಮಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾನೆ. ಹೇಗೆ ಹೋರಾಟ ಮಾಡ್ತಾನೆ? ನಮ್ಮಲ್ಲಿ ಅಹಂಕಾರಗಳನ್ನ ತರ್ತಾನೆ. ಅಹಂಕಾರ ನಮ್ಮ ಅನ್ಯೋನ್ಯತೆಯನ್ನ ಹಾಳು ಮಾಡ್ತದೆ. ನಾವು ಒಂದಾಗಿರೋದನ್ನ ನಾವು ಕೆಡಿಸ್ತಕ್ಕಂಥದ್ದಾಗಿದೆ ಅಹಂಕಾರ. ಆಮೇಲೆ ನಾವು ತಗ್ಗಿಸಿಕೊಡದೇ ಇರ್ತಕ್ಕಂಥ ಸ್ವಭಾವ, ಒಬ್ರಿಗೊಬ್ರು ಬಿಟ್ಟುಕೊಡದೇ ಇರ್ತಕ್ಕಂಥ ಸ್ವಭಾವ, ಸ್ವಾರ್ಥದಿಂದ ತುಂಬಿರ್ತಕ್ಕಂಥ ಸ್ವಭಾವ, ಪಾಪದಿಂದ ತುಂಬಿರ್ತಕ್ಕಂಥ ಸ್ವಭಾವ ನಮ್ಮನ್ನ ಒಟ್ಟುಗೂಡದಂತೆ ಹಾಳು ಮಾಡ್ತಕ್ಕಂಥದ್ದಾಗಿದೆ. ಪ್ರಿಯರೇ, ಆದ್ದರಿಂದ ಇವತ್ತು ನಾನು ನೀವುಗಳು ಸಹೋದರ ಸಹೋದರಿ ಎಲ್ಲರೂ ಒಂದಾಗಿರ್ಬೇಕಾದ್ರೆ ನಮ್ಮಲ್ಲಿ ಅಹಂಕಾರ ಬೇಡ, ನಮ್ಮಲ್ಲಿ ಪಾಪದ ಜೀವಿತ ಬೇಡ, ನಮ್ಮಲ್ಲಿ ಸ್ವಾರ್ಥದ ಜೀವಿತ ಬೇಡ. ಇದು ನಮ್ಮ ಅನ್ಯೋನ್ಯತೆಯನ್ನು ಹಾಳು ಮಾಡತಕ್ಕಂಥದ್ದು, ನಾವು ಒಂದಾಗುವುದನ್ನು ಕೆಡಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ನಾವು ಇವುಗಳಿಂದ ಹೊರ ಬರಬೇಕಾಗಿದೆ. ಇವುಗಳಿಂದ ಹೊರ ಬಂದು ನಾವು ಎಲ್ಲರೂ ಒಂದಾಗಿರಬೇಕಾಗಿದೆ. ಹಾಗಾದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ಆಹಾ, ಸಹೋದರರು ಒಂದಾಗಿರೋದು ಒಳ್ಳೆಯದು ಎಂಬುದಾಗಿ. ಹಾಗಾದ್ರೆ ಸಹೋದರರು ಯಾರು? ನನ್ನ ಸಹೋದರ ಯಾರು ಇವತ್ತು ಎಂಬುದಾಗಿ ನಾನು ಪ್ರಶ್ನಿಸುವುದಾದ್ರೆ ನಾನು ಹೇಳ್ತೇನೆ, ಈ ವಿಶ್ವದಲ್ಲಿರ್ತಕ್ಕಂಥ ಎಲ್ಲರೂ ನನ್ನ ಸಹೋದರ ಸಹೋದರಿಯರಾಗಿದ್ದಾರೆ. ಯಾಕೆಂದ್ರೆ ನಮ್ಮ ಮೂಲ ಪಿತ ಒಬ್ಬನೇ, ಆದಾಮ ಹವ್ವ. ಅವರಿಂದಲೇ ನಾವೆಲ್ಲರೂ ಉಂಟಾಗಿದ್ದೇವೆ. ಅವರ ಮೂಲಕವಾಗಿಯೇ ನಾವು ಏನಾಗಿದ್ದೇವೆ? ಅಭಿವೃದ್ಧಿ ಹೊಂದಲ್ಪಟ್ಟು ಇವತ್ತು ನಾವು ಬೇರೆ ಬೇರೆ ಜನಾಂಗಗಳಾಗಿ, ಬೇರೆ ಬೇರೆ ಕುಲಗಳಾಗಿ ಇವತ್ತು ನಾವೇನಾಗಿದ್ದೇವೆ ಅಂತಂದ್ರೆ ಜೀವಿಸ್ತಾ ಇದ್ದೇವೆ. ಇಂದು ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಮಾನವರು ಸಹ ಏನಾಗಿದ್ದಾರೆ ಅಂದ್ರೆ ಅವರು ಆದಾಮನ ಇಂದ ಬಂದಂತವರು. ನಮ್ಮ ಮೂಲ
ಆದಿ ವಾಸಿಯಾಗಿದ್ದಂತ, ಆದಿಯಲ್ಲಿ ದೇವರಿಂದ ಸೃಷ್ಟಿಸಲ್ಪಟ್ಟಂತ ಆ ಆದಮನ ವಂಶದವರು ನಾವು ಆಗಿದ್ದೇವೆ. ಇವತ್ತು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಜಾತಿ, ಪಂಗಡ, ಕುಲ, ಗೋತ್ರ, ಕ್ಯಾಸ್ಟ್ ಅಲ್ಲೇ ಮತ್ತೆ ಸಬ್ ಕ್ಯಾಸ್ಟ್ಗಳನ್ನು ಸಹ ಮಾಡಿಕೊಂಡು ಮನುಷ್ಯ ಸ್ವಾರ್ಥದಿಂದ ಏನ್ ಮಾಡಿದಾನಂತಂದ್ರೆ ಆತನು ಒಂದಾಗಿರೋದನ್ನ ಬಿಟ್ಟು ಏನ್ ಮಾಡಿದಾನಂದ್ರೆ ಪರಸ್ಪರ ಒಬ್ರಿಗೊಬ್ರು ಕಿತ್ಕೊಂಡಿದ್ದಾರೆ. ನಾನೇ ಬೇರೆ, ನೀನೇ ಬೇರೆ, ನಾನೇ ಶ್ರೇಷ್ಠ ಅಂತ ಹೇಳ್ತಕ್ಕಂಥ ಸ್ವಭಾವ. ಹೀಗೆ ಇವತ್ತು ಯುದ್ಧಗಳು ನಡೀತಾ ಇದೆ ವಿಶ್ವದಲ್ಲಿ. ಇರಾನ್ ಮೇಲೆ ಅಮೆರಿಕ ಮತ್ತೆ ಇಸ್ರಾಯೇಲ್ ಯುದ್ಧ ಮಾಡ್ತದೆ. ಕಾರಣ ಏನು? ನಮ್ಮ ಪಿತೃ ಆದಾಮ್ ಅವರಿಂದ ಉಂಟಾದಂತವ್ರು ನಾವೆಲ್ಲರೂ ಎಂಬತಕ್ಕಂಥ ಭಾವನೆ ಇಲ್ಲದೆ ಇರತಕ್ಕಂಥದ್ದು, ನಾವೆಲ್ಲರೂ ಒಂದೇ ತಂದೆಯಿಂದ ಹುಟ್ಟಿದವರು ಎಂಬತಕ್ಕಂಥ ಭಾವನೆ ಇಲ್ಲದೆ ಇರೋದ್ರಿಂದ ಇವತ್ತೇನಾಗ್ತಾ ಇದೆ? ಯುದ್ಧಗಳಾಗ್ತಾ ಇದೆ. ಇವರು ಅವ್ರಿಗೆ ಬಾಂಬ್ ಹಾಕ್ತಕ್ಕಂಥದ್ದು, ಅವ್ರು ಇವ್ರಿಗೆ ಬಾಂಬ್ ಹಾಕ್ತಕ್ಕಂಥದ್ದು, ಇವರು ಆಸ್ತಿಯನ್ನು ಅವ್ರು ನಾಶ ಮಾಡ್ತಕ್ಕಂಥದ್ದು, ಅವರ ಆಸ್ತಿಯನ್ನು ಇವ್ರು ನಾಶ ಮಾಡ್ತಕ್ಕಂಥದ್ದು. ಹೀಗೆ ಏನಾಗ್ತಾ ಇದೆ ಅಂದ್ರೆ ವಿಶ್ವದಲ್ಲಿ ಕೋಲಾಹಲ ಎದ್ದಿದೆ, ವಿಶ್ವದಲ್ಲಿ ಅಶಾಂತಿ ಎದ್ದಿದೆ. ಕಾರಣ ಏನಂತಂದ್ರೆ ಒಂದಾಗಿ ಇರದೇ ಇರ್ತಕ್ಕಂಥದ್ದು. ಸಹೋದರರೆಲ್ಲರೂ ಒಂದಾಗಿದ್ದರೆ ಇವತ್ತು ಇರಾನ್, ಅಮೆರಿಕ, ಇಸ್ರಾಯೇಲ್, ರಷ್ಯಾ, ಉಕ್ರೇನ್ ಎಲ್ಲರೂ ಒಂದಾಗಿದ್ದರೆ ಇವತ್ತು ಯುದ್ಧಗಳು ನಡೀತಾ ಇರಲಿಲ್ಲ, ಅನೇಕರ ಅಮಾಯಕರ ಪ್ರಾಣ ಹೋಗ್ತಾ ಇರಲಿಲ್ಲ, ವಿಶ್ವದಲ್ಲಿ ಶಾಂತಿ ನೆಲೆಸ್ತಾ ಇತ್ತು. ಆದರೆ ಇವತ್ತು ವಿಶ್ವದಲ್ಲಿ ಶಾಂತಿ ನೆಲೆಸಿಲ್ಲ. ಕಾರಣ ಮನುಷ್ಯ ಒಂದಾಗಿಲ್ಲ, ಸಹೋದರತ್ವದಲ್ಲಿ ಇಲ್ಲ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವ ಇಲ್ಲ. ಆದ್ದರಿಂದ ಇವತ್ತು ಜಗಳಗಳು, ಕಿತ್ತಾಟಗಳು ಉಂಟಾಗ್ತಕ್ಕಂಥದ್ದಾಗಿದೆ ಪ್ರೇರೆ. ಅದೇ ರೀತಿ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ಏನಾಗಿದೆ ಅಂತಂದ್ರೆ ಜಗಳಗಳು, ಕಲಹಗಳು, ಅಸಮಾಧಾನಗಳು, ಕಣ್ಣೀರುಗಳು, ಚಿಂತೆಗಳು. ಕಾರಣ ಒಂದಾಗಿಲ್ಲದೆ ಇರ್ತಕ್ಕಂಥದ್ದು. ಯಾಕೆ ಒಂದಾಗಿಲ್ಲ? ಪಾಪದ ಜೀವಿತ, ಸ್ವಾರ್ಥದ ಜೀವಿತ ನಮ್ಮನ್ನ ಒಂದಾಗ್ಲಿಕ್ಕೆ ಬಿಡ್ತಾ ಇಲ್ಲ. ಅದರಿಂದ ಕರ್ತನಸ್ತಕ್ಕೆ ನಮ್ಮನ್ನ ಒಪ್ಪಿಸ್ಕೊಡೋಣ. ಸ್ವಾಮಿ, ನಾನು ಕುಟುಂಬವಾಗಿ, ಸಭೆಯಾಗಿ, ದೇಶವಾಗಿ, ರಾಜ್ಯವಾಗಿ ನಾವು ಒಂದಾಗಿರ್ಬೇಕು. ಈ ಭೂಮಿ ಮೇಲಿರುವಂತ ಎಲ್ಲರೂ ಸಹ ನಾವು ಒಂದೇ ತಂದೆಯಿಂದ ಹುಟ್ಟಿದಂಥವರು, ನಮ್ಮ ಪಿತೃ ಆದಾಮ ಅವರಾಗಿದ್ದಾರೆ. ಅವರ ಮೂಲಕವಾಗಿ ನಾವಿವತ್ತು ದೊಡ್ಡ ಜನಾಂಗವಾಗಿದ್ದೇವೆ. ನಾವೆಲ್ಲರೂ ಏಕತೆಯಿಂದ ಒಂದಾಗಿರಕ್ಕೆ ಸಹಾಯ ಮಾಡು. ಆ ಮೂಲಕ ನಿನ್ನಿಂದ ಬರುವಂತ ಆಶೀರ್ವಾದಗಳನ್ನು ಪಡೆದುಕೊಳ್ಳಿಕ್ಕೆ ಸಹಾಯ ಮಾಡು ಎಂಬುದಾಗಿ ನಾವು ಕರ್ತನಸ್ತಕ್ಕೆ ನಮ್ಮನ್ನ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ನಾವು ಕರ್ತನೆ ಎಲ್ಲರೂ ಒಂದಾಗಿರ್ಲಿಕ್ಕೆ, ಆ ಮೂಲಕ ನಿನ್ನ ನಾಮವನ್ನು ಮಹಿಮೆ ಮಾಡ್ಲಿಕ್ಕೆ ಸಹಾಯ ಮಾಡು. ಹೀಗೆ ನಮ್ಮ ಅನ್ಯೋನ್ಯತೆಯನ್ನು ಹಾಳು ಮಾಡತಕ್ಕಂಥ ಎಲ್ಲ ದುಷ್ಟಶಕ್ತಿ ಕಾರ್ಯಗಳಿಂದ ನಮಗೆ ಬಿಡಿಸಿ ಕಾಪಾಡು. ಈ ಸಂದೇಶ ಕೇಳಿಸಿಕೊಂಡು ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಇವರೆಲ್ಲರೂ ಕುಟುಂಬವಾಗಿ, ಸಭೆಯಾಗಿ, ದೇಶ ರಾಜ್ಯವಾಗಿ ಅನ್ಯೋನ್ಯತೆಯಲ್ಲಿರಲಿಕ್ಕೆ, ಒಂದಾಗಿರ್ಲಿಕ್ಕೆ, ಆ ಮೂಲಕ ನಿನ್ನಿಂದ ಬರುವಂತ ದಿವ್ಯ ಆಶೀರ್ವಾದಗಳನ್ನ, ಬಿಡುಗಡೆಯನ್ನ, ಸಮಾಧಾನವನ್ನ ಹೊಂದಿಕೊಳ್ಳಿಕ್ಕೆ ಆಗುವಂತೆ ಕೃಪೆ ಮಾಡು. ಹಾಗೆ ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಒಂದು ವಾಯ್ಸ್ ಆಫ್ ಗಾಡ್ ಮೆಸೆಂಜರ್ ಚಾನೆಲ್ ಅಲ್ಲಿ ಬರ್ತಕ್ಕಂತ ವಿಡಿಯೋಗಳನ್ನು ನೀವು ವೀಕ್ಷಿಸಲಿಕ್ಕೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಹಂಚಿಕೊಳ್ಳೋದ್ರ ಮೂಲಕವಾಗಿ ಈ ಸೇವೆಗೆ ಬೆಂಬಲಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.